ನಮಗೆ ಕೊರಗಜ್ಜೆ ಗೊತ್ತು, ಬೈರಕ್ಕೆ ಗೊತ್ತಾ? ಯಾರಿಗೆ ಬೈರಕ್ಕೆ? ಪಾಡ್ದನಗಳಿಗೆ ಹೋಗಿ ಬಿಲ್ಲವ ಸಮುದಾಯದಲ್ಲಿ ಹುಟ್ಟಿದೊಬ್ಬಳು ಹೆಣ್ಣು ಮಗಳು. ಬೈರಕ್ಕೆ ಇಲ್ಲದಿದ್ದರೆ ಕೊರಗಜ್ಜನ ಅಸ್ತಿತ್ವವೇ ಇರ್ತಿರ್ಲಿಲ್ಲ. ಈ ವೇದಿಕೆಯಲ್ಲಿ ಅತ್ಯಂತ ಘಂಟಾಘೋಷವಾಗಿ ಹೇಳ್ತೀನಿ, ಮಾತೃತ್ವ ಈ ನೆಲದ ಗುಣ, ನಮ್ಮ ಮಣ್ಣಿನ ಗುಣ, ನಮ್ಮ ಮಣ್ಣಿನ ಸಂಸ್ಕಾರ, ಅದು ನಮ್ಮ ಮಣ್ಣಿನ ಸಂಸ್ಕೃತಿ. ಅದು ಗಡಿಯಾರದಲ್ಲಿ 9:30 ಆಗಿದೆ. ಆಹ್ವಾನ ಪತ್ರಿಕೆಯಲ್ಲಿ ಪುದರ್ ದೀದಾಂಡ್ ನಾಟಕ ಇದೆ. ಪುದರ್ ದೀತಿಜಿ ನಾಟಕ ನೋಡಿದವರು ತುಂಬ ಜನ ಇದ್ದೀರಿ. ಹೊಸ ಪ್ರಯೋಗ, ಕಾಪಿ ಕಾರ್ಡ್ ಅವರು ಹಿಂದ್ಗಡೆ ಇರಬೇಕು, ಮತ್ತು ಡೈಲಾಗ್ ಬರ್ಬೋದು. ಈ ಆತಂಕದ ಮಧ್ಯೆ ಸಹೋದರಿ ಸುಷ್ಮಕ್ಕ ಒಂದಷ್ಟು ದಿನಗಳ ಹಿಂದೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ನನಗೊಂದು ಆಶ್ಚರ್ಯ ಆಯಿತು. ಸುಷ್ಮಕ್ಕ ಕಾರ್ಯಕ್ರಮಕ್ಕೆ ಕರೆದಾಗ ಸುಷ್ಮಕ್ಕನಿಗೇನು ಜವಾಬ್ದಾರಿ ಅಂತ. ಆಹ್ವಾನ ಪತ್ರಿಕೆ ನೋಡಿದಾಗ ನಮ್ಮ ಊರಿನ ಸೊಸೆ, ಅವರು ಗೇರುಕಟ್ಟೆಯ ಸೊಸೆ, ಸಹೋದರ ವಿನಯ್ ಅವರ ಧರ್ಮಪತ್ನಿ, ನೋಡುವಾಗ ಮಹಿಳಾ ಸಂಘದ ಅಧ್ಯಕ್ಷೆ. ನನಗಂತೂ ತುಂಬ ಧನ್ಯತೆ, ತುಂಬ ಹೆಮ್ಮೆ. ನಮ್ಮೂರಿನ ಸೊಸೆ ನಿಮ್ಮೂರಿಗೆ ಬಂದು ಒಂದು ಸಂಘಟನೆಯೊಂದರ ಜವಾಬ್ದಾರಿ ಪಡೆಯುವುದಿದೆಯಲ್ಲ, ನನ್ನ ಊರಿನ ಧನ್ಯತೆ ಅಂತ ನಾನು ಭಾವಿಸ್ತೀನಿ. ಅದರ ಜೊತೆಗೆ ಇನ್ನೊಂದು ಖುಷಿ, ಈ ದಂಪತಿಗಳ ಮಗ ಸುವಿನ್, ಚಿಕ್ಕಂದಿನಲ್ಲಿ ನೋಡಿದ್ದೀನಿ, ಬಲಾಢ್ಯವಾದ ದೇಹ ಇದೆ. ಈಗ ದೇಹದಾಢ್ಯಪಟ್ಟುವಾಗಿ ಬಾಸ್ಕೆಟ್ಬಾಲ್ ಆಟಗಾರನಾಗಿ ರಾಷ್ಟ್ರಮಟ್ಟದಲ್ಲಿ ಅನಾವರಣಗೊಂಡದಿದೆಯಲ್ಲ. ಮತ್ತೆ ಹೇಳ್ತೀನಿ, ನನ್ನೂರಿನ ಧನ್ಯತೆ, ನಿಮ್ಮೂರಿನ ಸೌಭಾಗ್ಯ ಅದು. ಬಂಧುಗಳೇ, ನಾನು ಮಾತಾಡುವ ಪೂರ್ವದಲ್ಲಿ 2-3 ಸಂಗತಿಗಳನ್ನು ಕಂಡಿದ್ದೀನಿ. ಸ್ಟೇಜಲ್ಲಿ ಮಾತಾಡಲೇಬೇಕು. ನಾನು ಸ್ನಾತಕೋತ್ತರ ಪದವಿ ಮಾಡುವ ಹೊತ್ತಿಗೆ ಗಣೇಶನ ಒಂದು ಪುಟ್ಟ ಗುಡಿಸಲು ರೂಪದಲ್ಲಿರುವಂಥ ಒಂದು ಮಹಲಲ್ಲಿದ್ದೆವು. ಅವರಿಗೆ ಅದರ ಹೆಸರು ಮರೆತು ಹೋಗಿತ್ತು. ಬರೀ ಚಂದದ ಹೆಸರು, ಪ್ರಶಾಂತ್ ಮಹಲ್ ಅಂತ. ಅಂಚು, ಬೀಳುವ ಅಂಚು, ಕುಸಿಯುವ ಗೋಡೆ, ಅದರ ಮಧ್ಯೆ ಆ ಕಡೆ ಈ ಕಡೆ ಆರಿ ಹೋಗಲಿಕ್ಕೆ ಪಕ್ಷಿಗಳಿಗೆ ಜಾಗ ಇತ್ತು. ಅದರ ಮಧ್ಯೆ ರಾತ್ರಿ ನಾವು ವಿರಮಿಸ್ತಾ ಇದ್ವಿ. ಆ ಜಾಗದಲ್ಲಿ ಬೆಳೆದ ಗಣೇಶ್ ನನಗೆ ಗೊತ್ತು. ನಾನು ಕ್ರೀಡಾ ವಿಭಾಗದಲ್ಲಿರುವ ಕಾರಣಕ್ಕಾಗಿ ದೂರ ಓಟಗಾರನಾಗಿ ಅವರ ಹಿಂದೆ ಹೊಡಿದ್ದು. 3-4 ಬಾರಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು, ಯೂನಿವರ್ಸಿಟಿಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ ನಿಮ್ಮೂರಿನ ಹೆಮ್ಮೆ. ನನಗೆ ಖುಷಿ ಅದಕ್ಕಲ್ಲ, ಅವರ ಕುಡಿ, ಅವರ ಮಗಳು ಶ್ರೇಯನಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಆಯಿತು. ಅವಳು ಆಟಗಾರ್ತಿ, ಇವರು ಓಟಗಾರ ಆದರೆ ಅವಳು ಥ್ರೋವರ್ ಆಗಿ ಕಾಣಿಸಿಕೊಂಡಿದ್ದಾಳೆ. ಎಂತ ಧನ್ಯತೆ ನೋಡಿ. ಅದರ ಮಧ್ಯದಲ್ಲಿ 10 ಯುವಕರಿಗೆ, ಹುಡುಗಿಯರಿಗೆ ಸನ್ಮಾನ ಆಯಿತು. ನೆನ್ಪು ಮಾಡ್ಲಿಕ್ಕೆ ಹೋಗಲ್ಲ. 3 ಜನರಿಗೆ ವಿದ್ಯಾಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕೆ ಸನ್ಮಾನ ಮಾಡಿದರು. ಇಲ್ಲಿ ಯುವಕರಿದ್ದೀರಿ, ಯುವತಿಯರಿದ್ದೀರಿ, ಓದುವ ಹುಡುಗರಿದ್ದೀರಿ. ಅವರ ಬಯೋಡೇಟಾವನ್ನು ನೀವು ಕೇಳಿದರೆ ಗೊತ್ತಿಲ್ಲ, ನಾನಂತೂ ತನ್ಮಯತೆಯಿಂದ ಕೇಳಿದೆ. ಒಬ್ಬಾಕೆ ಸ್ತುತಿ, ಎಂತ ಹೆಸರು ನೋಡಿ. ಅಪ್ಪಮ್ಮನಿಗೆ ನನ್ನ ಮನದಲ್ಲೇ ಅಭಿನಂದನೆ ಸಲ್ಲಿಸ್ತಾನೆ. ಹೆಸರು ನೋಡಿ, ಸ್ತುತಿ. ಆ ಹೆಣ್ಣುಮಗಳು ಇಡೀ ಕರ್ನಾಟಕದಲ್ಲಿ ಸ್ತುತಿಗೆ ಒಳಗಾದ್ಲು ನೋಡಿ. ಎಂತ ಧನ್ಯತೆ. ಶರಣ್ಯ, ನಂಗೆ ಖುಷಿ ಕೊಟ್ಟದ್ದು ಏನು ಗೊತ್ತಾ? 10 ಕಡೆ ಹೇಳ್ತೀನಿ, ಮಕ್ಕಳೇ ಇವತ್ತು ವಿದ್ಯಾರ್ಥಿ ವೇತನ ಪಡೀತೀರಿ, ಒಂದು ಋಣ ಅಂತ ಇದೆ, ನೆನಪಿರ್ಬೇಕು ನಿಮಗೆ ಅಂತ ಹೇಳಿದ್ದೀನಿ. ಆದರೆ ಇವತ್ತು ಶರಣ್ಯ PUC ಟಾಪರ್ ಅಲ್ಲ, ಅವರು 91%, ರೈಟ್? ಗೊತ್ತಿಲ್ಲ, ನಾನು ಕೇಳಿದೆ. ಅವರು ಓದುವಾಗ 99% ಪಡೆದ ಹುಡುಗಿ. ವಿದ್ಯಾಭ್ಯಾಸ ಮುಗಿಯುವಾಗ ಇಂಜಿನಿಯರಿಂಗ್ ವಿಭಾಗದಲ್ಲಿ ವಿಶ್ವೇಶ್ವರಯ್ಯ ವಿಶ್ವವಿದ್ಯಾಲಯದವರು ಟಾಪರ್ ಆಗಿ ಹೊರಬರ್ತಾರಲ್ಲ, ಸಾಧನೆ ಅಲ್ವಾ? ನಾನು ಕೂತ್ಕೊಂಡು ನೋಡೋದು, ಒಂದು ಚಪ್ಪಾಳೆ ಆದರೂ ಬೀಳ್ತದ ಅಂತ ಕಾಣಲೇ ಇಲ್ಲ ನನಗೆ. ಬೇಸರ ಇಲ್ಲ, ನಾವು ಹೀಗೆ ಬದುಕಿದವರು. ಪವಿತ್ರ ಪರ್ಸೆಂಟೇಜ್ ಎಷ್ಟು ಅಂತ ನಾನು ಕಿವಿಯಲ್ಲಿ ಕೇಳ್ತಾ ಇದೆ, 89%. ಬಟ್ ನಿಟ್ಟ ಇಂಜಿನಿಯರಿಂಗ್ ಕಾಲೇಜಿನ ಕೊನೆಯ ವರ್ಷದಲ್ಲಿ ಹೋಗುವಾಗ ಆ ಹುಡುಗಿ ಎಲ್ಲರ ಮಧ್ಯೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಗಿ ಹೋಗ್ತಾಳಲ್ಲ, ತಾಕತ್ತು. ಇದನ್ನು ಕಾರ್ಯಕ್ರಮ ಅಂದರೆ ಹೀಗೆ ಸುಷ್ಮಕ್ಕ. ಬರೀ ವೇದಿಕೆಯಲ್ಲಿ ಬರುವಾಗ ನಾವು ನಮ್ಮ ಜಗತ್ತಿನಲ್ಲಿ ಇರುವುದಲ್ಲ, ಆಲಿಸಬೇಕು, ನೋಡಬೇಕು, ಬೆಳೆಯುವುದೆಲ್ಲಿ. ನನಗೆ ರಜತ್ ಮಾತನಾಡಿದಾಗ ಆಮೇಲೆ ದಿಗ್ಭ್ರಮೆ ಆಯಿತು. ಇದೆಲ್ಲ ವೇದಾಂತದ ಮಾತುಗಳು.
ಅವರು ಅನಾವರಣ ಮಾಡಿದ ಸಂಗತಿಗದೆ ಹೇಳಿದಲ್ಲ, ಅದು ಬರೀ ಭಾಷಿಕ ಪದಗಳಲ್ಲ. ಬಿಲ್ಲವ, ಬೈದ್ಯ, ಈಡ, ಹಿಡಿಗ, ಬೊಂಟ್ರ, ಆ ಜಿಜ್ಞಾಸೆ ಮಡಲಾಯ, ಈ ಜಿಜ್ಞಾಸೆ ಸುಮ್ಮನೆ ಸಿಗಲ್ಲ ರೀ. ಅಧ್ಯಯನ ಬೇಕು. ಅಧ್ಯಯನ ಅಂದರೆ 2+2=4 ಅನ್ನುವಂಥ ಅಧ್ಯಯನಗಳಲ್ಲ. ನನ್ನ ಓದಿನ ಮಧ್ಯೆ ನನ್ನ ಸಮಾಜವನ್ನು ಅರ್ಥೈಸುವ ಓದು ಇದೆ ಅಲ್ಲ, ಆ ಓದಿಗೆ ಈ ವೇದಿಕೆಯಲ್ಲಿ ಸಲ್ಯೂಟ್ ಹೊಡಿತಾ ಮಾತಾಡಬೇಕು. ಸುಷ್ಮಾಕರ್ ಅಂತ ಬಂದು ಕೂತ್ಕೊಂಡಾಗ ಕೇಳಿದೆ, ಎಂಚಿನ ಪಾತ್ರ ಸುಷ್ಮಾಕ ಅಂತ. ಪೊಲಿಟಿಕ್ಸ್ ಒಂಜಿ ಬೊಡ್ಚಿ ಅಂತ ಹೇಳಿದರು. ನಾರಾಯಣ ಗುರುಕುಲನ ಬಗ್ಗೆ ಪಾತಿರಲಿ ಅಂತ. ನನಗೆ ಆತಂಕ ಏನು ಅಂತ ಕೇಳಿದರೆ, ಕೂತ್ಕೊಂಡ್ಕಂಡಲ್ಲಿ ಬಂದವರು ತುಂಬ ಜನ ನಾಟಕದ ಭ್ರಮೆಯಲ್ಲಿ ಬಂದವರಿದ್ದೀರಿ. ಮತ್ತು ಕೂತ್ಕೊಂಡು ಅಧ್ಯಕ್ಷರು ಪಕ್ಕದಲ್ಲಿದ್ದವಾಗ ಹೇಳಿದರು, ಮೂಲೊಂಜಿ ಜನ ಸೇರಬೇರೆ ಎಂಕ್ಲಿಗೆ ಒಂಜಿ ಖುಷಿ ಅಂತ. ಹಾಗಂಥೇಳಿ ನಾನು ನಿಮ್ಮನ್ನು ಗೋಳು ಒಯ್ಯುವ ಕೆಲಸ ಮಾಡಲ್ಲ. ನನಗೂ ಸ್ವಲ್ಪ ಅನಾರೋಗ್ಯ ಇದೆ. ಅನಾರೋಗ್ಯದ ಮಧ್ಯೆ ಗೇರುಕಟ್ಟೆಯಿಂದ ಇವತ್ತು ಮಂಗಳೂರಿಗೆ ಬಂದು ಮಂಗಳೂರಿಂದ ನೀಟೆಗೆ ಬಂದಿದ್ದೀನಿ. ಇಲ್ಲಿಂದ ಮತ್ತೆ ಮಂಗಳೂರಿಗೆ ಹೋಗಿ ಬೆಳಗ್ಗೆ ಮತ್ತೆ ಹಿರಿಯಡಕಕ್ಕೆ ಹೋಗಬೇಕು. ಅದರ ಮಧ್ಯದಲ್ಲಿ ಸುಷ್ಮಾಕ ಗೊತ್ತಿಲ್ಲ, ಅಧ್ಯಕ್ಷರಿದ್ದಾರೆ, ಒಂದು 15ರಿಂದ 20 ನಿಮಿಷ ಮಾತಾಡ್ಬೋದಾ? ಮಾತಾಡ್ಬೋದು, ತೊಂದರೆ ಇಲ್ಲ, ಆತಂಕ ಇಲ್ಲ. ನಾನು ಬೇರೇನು ಮಾತಾಡಲ್ಲ. ರಜತ್ ಹೇಳಿದ್ದ ವಿಚಾರದ ಆಧಾರದ ಮೇಲೆ ನನ್ನ ಮಾತುಗಳನ್ನು ಕೊಂಡೋಗ್ತೀನಿ. ಹೀಗೆ ಮಾತಾಡಬೇಕು ಅಂತ ಯೋಚನೆ ಮಾಡಿ ಬಂದಿಲ್ಲ. ರಜತ್ನ ಮಾತಿನ ಆಳದಲ್ಲಿ ನನಗೆ ಗೋಚರವಾದ ಸಂಗತಿ ಏನು ಅಂತ ಕೇಳಿದರೆ, ಇವತ್ತು ಒಂದು ಸಮುದಾಯವಾಗಿ ನಮ್ಮ ಸಮುದಾಯಕ್ಕೆ ಒಂದು ಬಗೆಯ ಕೀಳರಿಮೆ ಇದೆ. ಕರೆಕ್ಟ್ ರಜತ್? ಈ ಕೀಳರಿಮೆಯ ಕಾರಣಕ್ಕಾಗಿ ನಾವು ತುಂಬ ಕಡೆ ಅವಮಾನಕ್ಕೊಳಗಾಗಿದ್ದೇವೆ, ಅಪಹಾಸ್ಯಕ್ಕೊಳಗಾಗಿದ್ದೇವೆ, ಕೆಲವೊಂದನ್ನು ಪಡೆದಿದ್ದೇವೆ, ಸಾಕಷ್ಟು ಕಳ್ಕೊಂಡಿದ್ದೇವೆ. ಬಂಧುಗಳೇ, ಈ ಕೀಳರಿಮೆ ಆಗ್ಬೇಕು ನಮಗೆ. ಈ ದೀನ ದೈನ್ಯ ಸ್ಥಿತಿ ನಮ್ಗೆ ಯಾಕೆ ಬರಬೇಕು? ವೇದಿಕೆಯಲ್ಲಿ ಎಂತೆಂಥ ಹುಡುಗರ ಬಯೋಡಾಟ ಕೇಳಿದಿರಿ, ನ್ಯಾಷನಲ್ ಇಂಟರ್ನ್ಯಾಷನಲ್. ನಮ್ಗೆ ಯಾಕ್ರಿ ಕೀಳರಿಮೆ? ಈ ಕೀಳರಿಮೆಯಿಂದ ಹೊರಬರಬೇಕಾದ್ರೆ ನಮಗೆ ಈ ನೆಲದ ಪರಿಚಯ ಆಗಬೇಕು. ನಿನ್ನೆ ಕೊರಗತನಿಯನ ಕೋಲದಲ್ಲಿದ್ದೆ. ನಮಗೆ ಕೊರಗಜ್ಜ ಗೊತ್ತು, ಬೈರಕ್ಕೆ ಗೊತ್ತಾ? ಯಾರಿಗೆ ಬೈರಕ್ಕೆ? ಪ್ರಾರ್ಥನೆಗಳಿಗೆ ಹೋಗಿ ಬಿಲ್ಲವ ಸಮುದಾಯದಲ್ಲಿ ಹುಟ್ಟಿದೊಬ್ಬಳು ಹೆಣ್ಣು ಮಗಳು. ಬೈರಕ್ಕೆ ಇಲ್ಲದಿದ್ದರೆ ಕೊರಗಜ್ಜನ ಅಸ್ತಿತ್ವವೇ ಇರ್ತಿರ್ಲಿಲ್ಲ. ಈ ವೇದಿಕೆಯಲ್ಲಿ ಅತ್ಯಂತ ಘಂಟಾಘೋಷವಾಗಿ ಹೇಳ್ತೀನಿ, ಮಾತೃತ್ವ ಈ ನೆಲದ ಗುಣ, ನಮ್ಮ ಮಣ್ಣಿನ ಗುಣ, ನಮ್ಮ ಮಣ್ಣಿನ ಸಂಸ್ಕಾರ, ಅದು ನಮ್ಮ ಮಣ್ಣಿನ ಸಂಸ್ಕೃತಿ. ಅದು ಅಪ್ಪ ಅಮ್ಮನನ್ನು ಕಳ್ಕೊಂಡ ತನಿಯ, ಅಪ್ಪ ಅಮ್ಮನನ್ನು ತಂದ್ಕೊಂಡ ಕಣಿಯ, ಹೆಂಗಸೂರು ಬರ್ಕೆಯಿಂದ ಹೊರಬರ್ತಾನೆ, ಯಾರೂ ಇಲ್ಲ. ಬಾಲ್ಯ, ಮೈ ಮುಚ್ಚಲಿಕ್ಕೆ ಮಾನ ಮುಚ್ಚಲಿಕ್ಕೆ ಬಟ್ಟೆ ಇಲ್ಲ. ಪೊದೆಯಲ್ಲೂ ಅಡಗಿ ಕೂತ್ಕೊಂಡಾಗ ಮಗಳು ಮಗನ ಜೊತೆಗೆ ಬಂದ ಬೈರಕ್ಕೆಯ ಕಣ್ಣಿಗೆ ಬಿದ್ದವ ತನಿಯ. ಒಬ್ಬ ಕೊರಗರ ಸಮುದಾಯದ ತನಿಯ. ಅವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಿಲ್ಲವ ಸಮುದಾಯ ಕೊರಗ ಸಮುದಾಯಕ್ಕಿಂತ ಮೇಲ್ಮಟ್ಟದಲ್ಲಿ ಇತ್ತು. ಅವಳು ನೋಡಿ ಹೋಗ್ಬೋದಿತ್ತು, ಅವಳು ಹೋಗಲಿಲ್ಲ. ತನ್ನ ತಲೆಯ ತೆರಿಗೆಯಲ್ಲಿದ್ದಂಥ ಬಟ್ಟೆಯನ್ನು ಬಿಸಾಡಿ ಮಾನ ಮುಚ್ಚಿಕೊಂಡು ಬಾ ಮಗು ಅಂತ ಹೇಳಿದ್ಲು. ನೀನು ಯಾರು? ನಾನೊಬ್ಬ ಕೊರಗ ಸಮುದಾಯದವ, ಅಪ್ಪ ಅಮ್ಮ ಇಲ್ಲ, ನಮ್ಮ ಸಮುದಾಯ ನಾಶವಾಯಿತು, ಬಾ ಮಗು. ನನಗಿಬ್ಬರು ಮಕ್ಕಳು, ನೀನು ಸೇರಿ 3, ಮನೆಗೆ ಕರ್ಕೊಂಡು ಹೋಗ್ತಾಳೆ. ಬಂದಮೇಲೆ ಆ ಮನೆಯಲ್ಲಿದ್ದ ಕೆಲಸದ ಆಳುಗಳು ಬಿಟ್ಟು ಹೋಗ್ತಾರೆ. ನಾನು ಹೇಳಿದ್ದಲ್ಲ ರೀ, ಪಾಡ್ದನ ಹೇಳ್ತದೆ. ಆದರೆ ತಾಯಿ ಆ ಮಗುವಿನಲ್ಲಿ ತನ್ನ ಒಡಲನ್ನು ಕಂಡ್ಲಲ್ಲ. ಈ ಸಂಸ್ಕಾರದ ಹೆಣ್ಣು ಮಗಳ ಚರಿತ್ರೆ ನಮ್ಗೆ ಅರ್ಥ ಆದರೆ ನಮಗೆ ಕೀಳರಿಮೆ ಉಂಟಾ ರಜತನ? ನಮಗೆ ಕೀಳರಿಮೆ ಉಂಟಾ? 16 ವರ್ಷದ ಬಾಲ ಕದರಿಗೆ ಹೊರೆಕಾಣಿಕೆ ಕೊಡಬೇಕಾದ್ರೆ ಮನೆಯಲ್ಲಿ ಆಳುಗಳಿಲ್ಲ. ಪರಂಪರೆಯ ಪ್ರಕಾರ ಬೈರಕ್ಕಿಯ ಮನೆಯಿಂದ 7 ಆಳುಗಳು ಹೊರೆ ಹೊತ್ತು ಕದರಿಗೆ ಹೋಗಬೇಕು. ತನಿಯನನ್ನು ಇಟ್ಟ ಕಾರಣಕ್ಕಾಗಿ ಕೆಲಸದ ಆಳುಗಳು ಬಿಟ್ಟು ಹೋಗಿದ್ದಾರೆ.
ಹೊತ್ಕೊಂಡು ಹೋಗ್ತೀನಿ ಅಮ್ಮ ಅಂತ ಹೇಳ್ತಾನೆ. ಬೇಡ ಮಗು, ನಿಂಗೆ ತಾಕತ್ತಿದೆಯಾ ಅಂತ ಹೇಳ್ತಾಳೆ. ಆ ಹೆಣ್ಗರುಳು ಕದ್ರಿಯಲ್ಲೇ ಕಾಯ ಬಿಟ್ಟು ಮಾಯ ಸೇರಿದ್ದೇವೆ ಅಂತ ನಾವು ಕೇಳ್ತೀವಿ. ತನಿಯಜ್ಜನ ಕೊರಗಜ್ಜನ ಕಥೆಗೆ ಬಂದಾಗ ನಾನು ಹೇಳ್ತಾ ಇರೋದು ಆ ಮಾತೃತ್ವದ ಸಿಂಚನ ಕೊಟ್ಟ ಬೈರಕ್ಕಿಯನ್ನು ನಾನು ಸಮುದಾಯ ಅಂತ ಹೇಳ್ತಾ ಇಲ್ಲ. ನಮ್ಮ ಸಮಾಜ ಅರ್ಥ ಮಾಡಿಕೊಂಡ್ರೆ ಯಾವ ಹೆಣ್ಣಿಗೆ ಹಾಕ್ರಿ ಕೀಳರಿಮೆ ಬರಬೇಕು? ಇದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ. ಕೋಟೆ ಚೆನ್ನಯ್ಯರ ಕತೆಗೆ ಬರ್ತೀವಿ. ದೇವಿ ಬೈದೇದಿ ಅಂತ ನಾವು ಆ ತಾಯಿಯನ್ನು ಆರಾಧನೆ ಮಾಡ್ತೀವಿ. ನಾನು ಆರಾಧನೆ ಮಾಡುವ ಬಗ್ಗೆ ನನ್ನ ಮಾತುಗಳಿಗೆ ಹೋಗಲ್ಲ. ಆ ಹೆಣ್ಣೊಬ್ಬಳಲ್ಲಿದ್ದಂಥ ಸೌಜನ್ಯ, ಸ್ತ್ರೀ ಸಂಕುಲಕ್ಕಿರಬೇಕಾದಂಥ ಆ ಸೌಭಾಗ್ಯದ ನೆಲೆ ಅರ್ಥ ಮಾಡ್ಬೋದಾ? ಪೆರುಮಾಳು ಬಲ್ಲ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದೆ, ಯಾರೂ ಮದ್ದು ಮಾಡಲಿಕ್ಕಾಗಲ್ಲ. ಅಂತಿಮವಾಗಿ ರಾಜಸ್ಥಾನದಲ್ಲಿ ಹೇಳ್ತಾರೆ ದೇಯಿಗೆ ಸಾಧ್ಯ ಇದೆ, ದೇಯನ್ನು ಕರ್ಕೊಂಡು ಬನ್ನಿ ಅಂತ ದಂಡಿಗೆ ಕಳಿಸಿದಾನೆ. ಯಾಕಂದ್ರೆ ಅವಳು ತುಂಬು ಬಸುರಿ. ದಂಡಿಗೆ ಹೊತ್ತವರು ಬಂದು ಹೇಳ್ತಾರೆ, ದೇಯಿ ದಂಡಿಗೆಯಲ್ಲಿ ಕೂತ್ಕೊಳ್ಳಿ, ಹೊರ್ಕೊಂಡು ಹೋಗ್ತೀವಿ. ಅವಳು ಕೂತ್ಕೊಳ್ಳಲ್ಲ. ಯಾಕೆ ಕೂತ್ಕೊಳ್ಳಲ್ಲ ಅಂದರೆ ಅವಳು ಗೊತ್ತು, ನನಗಿಂತ 1 ಇಂಚು ದೊಡ್ಡವ ಯಾರು ಅಂತ ಕೇಳಿದ್ರೆ ನನ್ನ ಗಂಡನ ಮುಂದೆ ನಾನು ಉಪ್ಪರಿಗೆಲ್ಲೂ ಹೋಗಲ್ಲ. ದಂಡಿಗೆಯಲ್ಲಿ ತೆಂಗಿನಕಾಯಿ ಇಡ್ತಾಳೆ, ಗಂಡನನ್ನು ಮುಂದೆ ಕಳಿಸ್ತಾಳೆ, ಹಿಂದಿನಿಂದ ನಡ್ಕೊಂಡು ಬರ್ತಾಳೆ. ತಾಯಂದಿರಿದ್ದೀರಿ, ತಂಗಿಯಂದಿರಿದ್ದೀರಿ, ಈ ನೆಲದ ಪರಂಪರೆ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾ? ನಾನು ಬೇರೇನು ಮಾತಾಡಲ್ಲ ರೀ. ನಾವು ಕೀಳರಿಮೆಯಿಂದ ನಾವು ನಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿದ್ದೇವೆ ಅಂತ ಹೇಳ್ತೀರಲ್ಲ. ನಾರಾಯಣ್ ಗುರು ಆ ಕಾಲದಲ್ಲಿ ಟಾಟಾ ಬಿರ್ಲರ ಮನೆಯಲ್ಲಿ ಹುಟ್ಟಿದವರ? ಓದುವಾಗ ಬಾಲ್ಯದಲ್ಲಿ ನಮಗೆ ಹೇಳ್ತಾ ಇದ್ರು ನಾರಾಯಣ್ ಗುರುಗಳ ಅತ್ಯಂತ ಅನಕ್ಷರಸ್ಥ ಮನೆಯಲ್ಲಿ ಹುಟ್ಟಿದವರು ಅಂತ. ಆದರೆ ಇವತ್ತು ಅಧ್ಯಯನದ ಸಾಧ್ಯತೆಯನ್ನು ನಾವು ತಿಳ್ಕೊಂಡ ಸತ್ಯ ಏನು ಅಂತ ಕೇಳಿದ್ರೆ, ಚರಿತ್ರೆ ಇರುವ ಮನೆಯಲ್ಲಿ ಹುಟ್ಟಿದ್ರು, ಸಂಸ್ಕಾರ ಇರುವ ಮನೆಯಲ್ಲಿ ಹುಟ್ಟಿದ್ರು. ತಾಯಿ ಸಂಸ್ಕಾರ ಕೊಟ್ಲು, ಮಾವ ಸಂಸ್ಕಾರ ಕೊಟ್ಟರು, ಆ ಸಂಸ್ಕಾರದಿಂದ ಬೆಳೆದ್ರು. ನೋಡಿ, ಆ ಬೆಳವಣಿಗೆಯ ಕಾರಣಕ್ಕಾಗಿ, ಶೂದ್ರ ಅನ್ನುವಂಥ ಕಾರಣಕ್ಕಾಗಿ ಅವಗಣನೆಗೆ ಒಳಗಾಗಲಿಲ್ಲ. ಜ್ಞಾನದ ಕಾರಣಕ್ಕಾಗಿ, ದಾರ್ಶನಿಕತೆಯ ಕಾರಣಕ್ಕಾಗಿ ಇವತ್ತು ವಿಶ್ವಬಂಧ್ಯನಾಗಿದ್ದಾನೆ. ದುರಂತ ಅಂದರೆ ಆ ನಾರಾಯಣ್ ಗುರುಗಳನ್ನು ಪ್ರೇಮಲ್ಲಿ ಹಾಕ್ಬಿಟ್ಟಿದ್ದೀವಿ. ನಾನು ತುಂಬ ಕಡೆ ಹೇಳ್ತೀನಿ, ಮಾಧ್ಯಮ ಇದೆ, ತಪ್ಪು ತಿಳ್ಕೊಳ್ಬೇಡಿ. ನಾನು ತುಂಬ ಕಡೆ ಹೇಳ್ತೀನಿ, ಮೊನ್ನೆಯವರೆಗೂ ನಾರಾಯಣ್ ಗುರು ಎಲ್ಲಿದ್ದರು ಅಂತ ಕೇಳಿದ್ರೆ ಕರಾವಳಿ, ಪಕ್ಕದ ಕೇರಳ, ಸ್ವಲ್ಪ ದಾಟಿದರೆ ತಮಿಳುನಾಡು, ಇನ್ನು ಸ್ವಲ್ಪ ಮೇಲೆ ಹೋದರೆ ಆಂಧ್ರ, ಇದರ ಒಳಗಡೆ ಮಾತ್ರ ಸುತ್ತಾ ಇದ್ರು. ನಾರಾಯಣ್ ಗುರುಗಳ ಬದುಕನ್ನು ಒಮ್ಮೆ ಜಿಜ್ಞಾಸೆಗೆ ಇಳಿದು ನೋಡಿದರೆ ಪ್ರಾಯಶಃ ಒಬ್ಬ ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಸಂತನ ಜಾಗದಲ್ಲಿ ನಿಲ್ಲಬಲ್ಲ ಒಬ್ಬ ವಿಭೂತಿ ಪುರುಷ ಹೇಗೆ ಬೆಳೆದ ಅರ್ಥ ಮಾಡ್ಕೊಳ್ಬೇಕಲ್ಲ ನಾವು. ಅರ್ಥ ಆದರೆ ಮಾತ್ರ ಅಲ್ಲ ವಾಸ್ತವ ಸತ್ಯದ ದರ್ಶನವಾಗುವುದು. ಅದು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅಲ್ವಾ ನಮ್ಮೊಳಗಿನ ಕೀಳರಿಮೆ ನಾಶವಾಗಿ ಒಂದು ಸಾತ್ವಿಕ ಪರಂಪರೆಯ ಭಾಗ ಅಂತ ನಾವು ಅರ್ಥ ಆಗೋದು. KR ಅವರು ಬಂದಿದ್ದಾರೆ, ಕಣ್ಮುಂದೆ ಇದ್ದಾರೆ. ತುಂಬ ಕಡೆ ನಮ್ಮ ಮಾತಾಡುವಾಗ ಹೇಳ್ತೀವಿ, ಜಾತಿಯ ಕಾರಣಕ್ಕಾಗಿ ಸಮಾಜ ನಾಶವಾಯಿತು. ಹಾಗಾದರೆ ಜಾತಿ ಹೊಡ್ಕೊಂಡದ್ದು ಎಲ್ಲಿ? ನಮ್ಮ ಹತ್ರ ಸಾಮರಸ್ಯ ಇರಲಿಲ್ವಾ? ಪುರಾಣಗಳನ್ನು ಓದಿ, ವೇದಗಳ ಜಿಜ್ಞಾಸೆಗೆ ಹೋಗಿ, ಜಾತಿ ವ್ಯವಸ್ಥೆಗಳೇ ಇರಲಿಲ್ಲ. ಕಾಲಾಂತರದಲ್ಲಿ ವರ್ಣಾಶ್ರಮದ ಮುಂದುವರಿದ ರೂಪ ಕಾಳಸಂತೆಯಾಗಿ ಹುಟ್ಕೊಂಡದ್ದು ಜಾತಿ. ಇವತ್ತಿನ ಸಮಾಜದಲ್ಲಿ ಜಾತಿ ನಾಶ ಸಾಧ್ಯವಾ ಅಂತ ಕೇಳಿದರೆ ವೇದಿಕೆಯಲ್ಲಿ ಹೇಳ್ತೇನೆ, ನಾನು ಪ್ರಜ್ಞ ಅಲ್ಲ, ನಾನು ಕಾಲಜ್ಞಾನಿ ಅಲ್ಲ. ಮುಂದಿನ 100 ವರ್ಷದಲ್ಲೂ ಜಾತಿ ನಾಶ ಆಗುವ ಸಾಧ್ಯತೆ ಇಲ್ಲ. ನನ್ನ 10-15 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಗೊತ್ತಿಲ್ಲದ ಜಾತಿಗಳ ಹೆಸರು ಕೇಳಿದ್ದೀನಿ ನಾನು. ಹೇಗಿರ್ಬೋದು? ಹಾಗಾದರೆ ನಾವು ಸಮುದಾಯದ ಬಗ್ಗೆ ಯೋಚನೆ ಮಾಡೋದು ತಪ್ಪ? ಅಂಬೇಡ್ಕರ್ 1952ರ ಒಂದು ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತಾರೆ, ನಾನು ಮತ್ತು ನನ್ನ ಸಮುದಾಯದ ಪ್ರಶ್ನೆ ಬಂದಾಗ, ಇದು ನಮ್ಮ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು, ನಾನು ಮತ್ತು ನನ್ನ ಸಮುದಾಯದ ಪ್ರಶ್ನೆ ಬಂದಾಗ ನನಗೆ ನಾನು ಮುಖ್ಯ ಅಲ್ಲ, ನನ್ನ ಸಮುದಾಯ ಮುಖ್ಯ.
ನಾಳೆಯ ದಿವಸ ನನ್ನ ಸಮುದಾಯ ಮತ್ತು ನನ್ನ ರಾಷ್ಟ್ರದ ಪ್ರಶ್ನೆಗಳು ಬಂದಾಗ ನನಗೆ ನಾನು ಅಲ್ಲ, ನನ್ನ ಸಮುದಾಯವೂ ಅಲ್ಲ, ನನ್ನ ದೇಶ ಮುಖ್ಯ ನನಗೆ. ಎಂತ ಚಿಂತನೆ ನೋಡಿ. ನೀವು ನಾರಾಯಣ ಗುರುಗಳ ಬದುಕಿಗೆ ಬನ್ನಿ. ವಿವೇಕಾನಂದರು ಹೇಳಿದರು, ದೀನ ದರಿದ್ರರಲ್ಲಿ ಭಗವಂತನನ್ನು ಕಾಣಬೇಕು, ದರಿದ್ರ ನಾರಾಯಣ ದೇವೋಭವ. ಪ್ರಾಯಶಃ ವಿವೇಕಾನಂದರ ವಾಣಿಯನ್ನು ಈ ದೇಶದಲ್ಲಿ ಅನಾವರಣ ಮಾಡಿದ ಸಂತ ನಾರಾಯಣ ಗುರು. ನಮಗೆ ಅದನ್ನು ಸಮಾಜಕ್ಕೆ ತಲುಪಿಸಲಿಕ್ಕೆ ಸಾಧ್ಯ ಆಯಿತಾ? ಎಂತೆಂಥ ಘಟನೆಗಳನ್ನು ಓದ್ತೀವಿ, ಎಂತೆಂಥ ಸತ್ಯಾಗ್ರಹಗಳನ್ನು ಬಾಯ್ಹಾಟ್ ಮಾಡಿ ಪರೀಕ್ಷೆಯಲ್ಲಿ ಉತ್ತರ ಬರಿತೀವಿ. ವೈಕಂ ಸತ್ಯಾಗ್ರಹ ನಮ್ಮ ಜ್ಞಾನಕೋಶದಲ್ಲಿ ಇದೆಯಾ? ವರ್ಷದಲ್ಲೊಮ್ಮೆ ನಾರಾಯಣ ಗುರು ಜಯಂತಿ ಮಾಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ, ಭಜನೆ ಸ್ತುತಿ ಎಲ್ಲವನ್ನು ಮಾಡ್ತೀವಿ. ಇದನ್ನು ನಾನು ಸಮುದಾಯ ಅಂತ ಹೇಳ್ತಾ ಇಲ್ಲ, ಸಮಾಜಕ್ಕೆ ತಿಳಿಸುವ ಪ್ರಯತ್ನ ಮಾಡಿದ್ವಾ? ಎಂಥ ಸತ್ಯಾಗ್ರಹ! ಇವತ್ತಿಗೂ ಕೊಟ್ಟಾಯಂ, ಕೇರಳದ ಕೊಟ್ಟಾಯಂಗೆ ಹೋದರೆ ಪ್ರಸಿದ್ಧವಾದಂಥ ಶಿವ ದೇವಾಲಯ, ಸಾವಿರಾರು ವರ್ಷದ ಹಿನ್ನೆಲೆ. ದೇವಸ್ಥಾನಕ್ಕೆ ಹೋಗೋದು ಬಿಡಿ, ಅಂಗಣಕ್ಕೆ ಹೋಗೋದು ಬಿಡಿ, ಅದರ ಮುಂದಿನ ರಸ್ತೆಯಲ್ಲಿ ಈಳವರಿಗೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಬೋರ್ಡ್ ಬಿದ್ದಿದೆ. ಈ ರಸ್ತೆಯಲ್ಲಿ ಹೋಗಬೇಕು ಅಂತ ಪಂಥ ಕಟ್ಟಿ ಈಳವರ ದಂಡು ಹೋದಾಗ ತಿರುವಂಕೂರು ಮನೆತನದ ರಾಜಭಟರು ಬಂದು ದೇವಾಲಯದ ಒಳಗಡೆ ಪ್ರವೇಶ ಮಾಡಿದವರ ತಲೆ ಕಡಿದ್ರು ಅಂತ ಇತಿಹಾಸ ಹೇಳ್ತದೆ. ಸ್ವತಃ ನಾರಾಯಣ ಗುರುಗಳು ಅವರ ಪರಮಪ್ರಿಯ ಶಿಷ್ಯ ಕುಮಾರಹಾಸನ್ ಇದೇ ರಸ್ತೆಯಲ್ಲಿ ಹೋಗುವಾಗ ತಡೀತಾರೆ. ನಾರಾಯಣ ಗುರುಗಳ ಅನುಯಾಯಿಗಳ ಮುಂದೆ ಹಲ್ಲೆ ಆಗ್ತದೆ. ನಾರಾಯಣ ಗುರುಗಳು ಮಮ್ಮಲು ಮರಗ್ತಾರೆ, ನೋವಾಗ್ತದೆ. ಅಬ್ಬಾ, ಪ್ರಾಣಿಗಳು ಹೋಗ್ತದೆ, ನಾಯಿಗಳು ಹೋಗ್ತದೆ, ಎಲ್ಲರೂ ಹೋಗ್ತಾರೆ, ಹಾಗಾದ್ರೆ ನಮ್ಮ ಮನುಷ್ಯರಲ್ವಾ? ಇಲ್ಲ, ಪ್ರವೇಶ ಕೊಡಲೇಬೇಕು, ನಮಗೆ ಈ ಜಾಗದಲ್ಲಿ ಪ್ರವೇಶ ಕೊಡಬೇಕು. ಹಾಗಂತೇಳಿ ಖಡ್ಗ ಹಿಡ್ಕೊಂಡು ಬಂದಿಲ್ಲ, ಕೋವಿ ಹಿಡ್ಕೊಂಡು ಬಂದಿಲ್ಲ, ಪ್ರತಿಭಟನೆ ಕೂತ್ಕೊಂಡ್ರು. ಸ್ವತಂತ್ರ ಭಾರತದ ಇತಿಹಾಸ ಹೇಳ್ತದೆ, ಈ ಪ್ರತಿಭಟನೆ, ಈ ಸತ್ಯಾಗ್ರಹಕ್ಕೆ ಸ್ವತಃ ಗಾಂಧೀಜಿ ಹೋಗೊಡ್ತಾರೆ, ಬೆಂಬಲ ಕೊಡ್ತಾರೆ. ಪರಿಣಾಮ ನೋಡಿ, 1936ರಲ್ಲಿ ಈ ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ತಿರುವಂತೂರಿನಲ್ಲಿ ಎಲ್ಲರಿಗೂ ದೇವಾಲಯದ ಪ್ರವೇಶ ಕೊಡ್ತಾರೆ. ಅದರ ಹಿಂದಿದ್ದ ಸಾತ್ವಿಕ ಶಕ್ತಿ ಯಾರು ಅಂತ ಕೇಳಿದರೆ, ಬಾಲ್ಯದ ನಾನು ಬೆಳೆದು ನಿಂತ ವಿಭೂತಿ ಪುರುಷ ಬ್ರಹ್ಮಶ್ರೀ ನಾರಾಯಣ ಗುರು. ಅದು ಹೆಮ್ಮೆ ಅಲ್ವಾ? 1888ಕ್ಕೆ ಹೋಗಿ ನಾರಾಯಣ ಗುರುಗಳು ದೇವಾಲಯಗಳನ್ನು ಸ್ಥಾಪನೆ ಮಾಡಿದರು. ಕುದ್ರೋಳಿ ಸೇರಿದಂತೆ 42ಕ್ಕೂ ಮಿಕ್ಕ ದೇವಾಲಯಗಳು ಅಂತ ಹೇಳ್ತಾರೆ. ನಾನು ಯಾವ ದೇವಾಲಯಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅರವೀಪುರಂನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಪುರಾಣ, ಭಾರತದ ಇತಿಹಾಸ, ಭಾರತದ ವರ್ತಮಾನಕ್ಕೆ ಬನ್ನಿ. ರಾಮನನ್ನು ಹೊರತುಪಡಿಸಿ, ಶ್ರೀರಾಮನನ್ನು ಹೊರತುಪಡಿಸಿ, ಅವನಾದರೂ ಕ್ಷತ್ರಿಯ, ಅದೆಲ್ಲಕ್ಕಿಂತ ರಾಜತ್ವ ಇತ್ತು. ರಾಮೇಶ್ವರದಲ್ಲಿ ಶಿವದೇವಾಲಯ ಸ್ಥಾಪನೆ ಮಾಡಿದ ಅಂತ ನಾವು ಕೇಳಿದ್ದೀವಿ. ಅದನ್ನು ಬಿಟ್ಟರೆ ಭಾರತದ ಪುರಾಣ, ಚರಿತ್ರೆ, ವರ್ತಮಾನದ ಹಿನ್ನೆಲೆಯನ್ನು ನೋಡಿದರೆ ಅರವೀಪುರಂನಲ್ಲಿ 1888ರಲ್ಲಿ ಅವರೇ ನಿರ್ಮಾಣ ಮಾಡುವ ಶಿವ ದೇವಾಲಯ ನಮ್ಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇತ್ತಾ? ಸರಿ, ದೇವರನ್ನು ಕಾಣುವ ಭಾಗ್ಯ ನಮಗಿಲ್ಲ, ದೇವರನ್ನು ತುತಿಸುವ ಅವಕಾಶ ಇಲ್ಲ. ಇರಲಿ, ಯಾರಿಗೆಲ್ಲ ಅವಕಾಶ ಇಲ್ಲ ಬನ್ನಿ ಅಂತ ಹೇಳಿಕೊಂಡು ಪಕ್ಕದಲ್ಲಿರುವ ನಯ್ಯಾರ್ ನದಿಯಲ್ಲಿ ಮಿಂದೆದ್ದು ಅಲ್ಲ ಕಲ್ಲವನ್ನೇ ಶಿಲೆಯಾಗಿ ಇರಿಸಿಕೊಂಡು ಆ ಶಿಲೆಯನ್ನೇ ಭಗವಂತನ ರೂಪದಲ್ಲಿ ಕಂಡು ಆ ಶಿಲೆಯ ಪ್ರತಿಷ್ಠಾಪನೆ ಮಾಡಿ ಶಿವ ದೇವಾಲಯವನ್ನು ಅನಾವರಣ ಮಾಡಿದ ನಾರಾಯಣ ಗುರುನ ಬದುಕು ನಮಗೆ ಪ್ರೇರಣೆ ಅಲ್ವಾ? ಹಿಂಜರಿಕೆ ಬೇಕಾ? ಅಂಜಿಕೆ ಬೇಕಾ? ಕೀಳರಿಮೆ ಬೇಕಾ ನಮಗೆ? ಇಡೀ ದೇಶದಲ್ಲಿ ಮತಾಂತರ ಪ್ರಕ್ರಿಯೆ ನಡೀತಾ ಇತ್ತು. ನಾನು ಹೇಳ್ತಾ ಇಲ್ಲ, ನಾರಾಯಣ ಗುರುಗಳ ಬದುಕನ್ನು ಅಧ್ಯಯನ ಮಾಡಬೇಕು. ಮತ್ತೆ ಕೂತ್ಕೊಂಡು ನನಗೆ ಮರೆತರೆ ಮರಿಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸ್ವತಃ ಕುಮಾರಹಾಸನ್ ಅವರ ಪರಮಶಿಷ್ಯ ನಾರಾಯಣ ಗುರುಗಳ ವಿಚಾರಧಾರೆಯ ಆಧಾರದ ಮೇಲೆ 3 ಕೃತಿಗಳನ್ನು ಬರೀತಾರೆ. ಸಾಧ್ಯವಾದರೆ ಓದಿ.
ಇಡೀ ದೇಶದಲ್ಲಿ, ಅದರಲ್ಲೂ ಕೇರಳದಲ್ಲಿ ಅಸ್ಪೃಶ್ಯತೆಯ ಕಾರಣಕ್ಕಾಗಿ, ಮೈಲಿಗೆಯ ಕಾರಣಕ್ಕಾಗಿ, ಸಾಮಾಜಿಕ ಕಾರಣಕ್ಕಾಗಿ ಮಿಷನರಿಗಳು ಮತಾಂತರ ಪ್ರಕ್ರಿಯೆಗೆ ಒಳಪಡಿಸ್ತಾ ಇದ್ರು ಜನಗಳನ್ನು. ಎಲ್ಲಿವರೆಗೆ ಅಂತ ಕೇಳಿದ್ರೆ ಸ್ವತಃ ನಾರಾಯಣ ಗುರುಗಳಿಗೆ ಆಫರ್ ಕೊಡ್ತಾರೆ, ನೀವು ಮತಾಂತರಕ್ಕೆ ಒಳಗಾಗಿ. ನಾರಾಯಣ ಗುರುಗಳು ಅವರ ಜೊತೆಗೆ ಸಂವಾದಗಳನ್ನು ಮಾಡ್ತಾರೆ. ಅಂತಿಮವಾಗಿ ಹೇಳ್ತಾರೆ, ನಿಮಗೆ ಖುಷಿಯಾಗುವುದಾದರೆ, ಒಪ್ಪಿತವಾಗುವುದಾದರೆ ಸರಿ, ಬೈಬಲ್ ಅಧ್ಯಯನ ಮಾಡ್ತೀನಿ, ಅಧ್ಯಯನಕ್ಕೊಬ್ಬನನ್ನು ಕಳುಹಿಸಿಕೊಡಿ ಅಂತ. ಹಾಗೆ ಬಂದ ಜಾನ್ ಅನ್ನುವಂಥ ಒಬ್ಬ ಕ್ರೈಸ್ತ ತಿರುಗಿ ಹೋಗಲಿಲ್ಲ. ಜೀವನ ಪೂರ್ತಿ ತನ್ನ ಬದುಕಿನ ಕೊನೆಯವರೆಗೂ ನಾರಾಯಣ ಗುರುಗಳ ಶಿಷ್ಯನಾಗಿ ತನ್ನ ಬದುಕನ್ನು ಸವಿದಿದ್ದಾನೆ. ಎಂಥ ಪರಿವರ್ತನೆಗಳು! ವಿಶ್ವಧರ್ಮ ಸಮ್ಮೇಳನದ ಬಗ್ಗೆ ಮಾತಾಡ್ತೀವಿ. 1893 ವಿವೇಕಾನಂದರ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಬಗ್ಗೆ ಮಾತಾಡ್ತೀವಿ. ಕೇರಳದಲ್ಲೇ 1924 ಹೊತ್ತಿಗೆ ವಿಶ್ವ ಭ್ರಾತೃತ್ವ ಸಮ್ಮೇಳನವನ್ನು ಮಾಡ್ತಾರೆ ನಾರಾಯಣ ಗುರುಗಳು. ಸ್ವತಃ ಇವರ ಶಿಷ್ಯರಲ್ಲೇ ಚಂಚಲ ಇರ್ತದೆ. ಒಂದಷ್ಟು ಜನ ಬೌದ್ಧ ಧರ್ಮ, ಇನ್ನಷ್ಟು ಜನ ಕ್ರೈಸ್ತ, ಈ ಯೋಚನೆ ಮಾಡಿದ ಕಾಲಘಟ್ಟ ಅದು. ಸಮಾಜ ಅಲ್ಲೋಲ ಕಲ್ಲೋಲಗೊಳಗಾಗ್ತಾ ಇದೆ. ಭಾರತೀಯತೆಯ ನಾಶ, ಭಾರತೀಯ ಸಂಸ್ಕೃತಿಯ ವಿರೂಪ ಆಗ್ತಾ ಇದೆ. ಅದನ್ನು ತಡಿಬೇಕು ಅಂತ ಸಮ್ಮೇಳನ ಮಾಡ್ತಾರೆ. ಸಮ್ಮೇಳನ ದ್ವಾರದಲ್ಲಿ ಬರಿಸ್ತಾರೆ. ಈ ಸಮ್ಮೇಳನ ನಡೀತಾ ಇರೋದು ಚರ್ಚೆ, ವಾಗ್ವಾದಗಳಿಗಲ್ಲ. ನಮ್ಮ ಬಗ್ಗೆ ನೀವು ತಿಳಿದುಕೊಳ್ಳಲು, ನಿಮ್ಮ ಬಗ್ಗೆ ನಾವು ತಿಳಿದುಕೊಳ್ಳಲು. ಈ ಸಮ್ಮೇಳನದ ನಂತರ ಸ್ವತಃ ಅವರ ಶಿಷ್ಯರು ಮನಪರಿವರ್ತನೆಗೊಳಗಾಗ್ತಾರೆ. ನಾನು ಹೇಳ್ತಾ ಇಲ್ಲ, ಕುಮಾರಸ್ವಾಮಿ ಹೇಳ್ತಾರೆ. ಮೈಸೂರು ಒಡೆಯರ ಆಸ್ಥಾನದ ವೈದ್ಯರಾಗಿದ್ದವರು ಡಾಕ್ಟರ್ ಪದ್ಮನಾಭನ್. ಶಾರ್ಟ್ ನೇಮಲ್ಲಿ ಅವರನ್ನು ಪಲ್ಪ್ ಅಂತ ಕರೀತಾರೆ. ಕೇರಳದಲ್ಲಿ ಹುಟ್ಟಿದವರು. ಅವತ್ತು ಓದಿ ತಮಿಳ್ನಾಡಲ್ಲಿ ಓದಿ, ಕೇರಳದಲ್ಲಿ ಓದುವ ಅವಕಾಶ ಇಲ್ಲದಾಗ ತಮಿಳ್ನಾಡಿಗೆ ಹೋದರು. ಅಲ್ಲಿ ಓದಿ ಕೆಲಸ ಕೇಳಕ್ಕೆ ಬಂದರೂ ಕೆಲಸ ಸಿಗಲಿಲ್ಲ. ಮೈಸೂರಿಗೆ ಬರ್ತಾರೆ. ಮನಸ್ಸಿನಲ್ಲಿ ನೋವಿರ್ತದೆ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ವಂಚನೆ ಆಗ್ತಾ ಇದೆ. ಯಾರ ಹತ್ರ ಅಳಲು ಹೇಳ್ಕೊಳ್ಳೋದು? ಪಾರಿಭಾಷಿಕರಾಗಿ ವಿವೇಕಾನಂದರು ಬಂದಾಗ ಕೇರಳವನ್ನು ದರ್ಶನ ಮಾಡಿ ಬ್ಯಾಂಗ್ಳೂರಿಗೆ ಬರ್ತಾರೆ. ಇದೇ ಪಲ್ ಒಡೆಯರ ಪರವಾಗಿ ಆತಿಥ್ಯ ಮಾಡುವಾಗ ಹೇಳ್ತಾರೆ ವಿವೇಕಾನಂದರ ಹತ್ರ, ನನ್ನ ರಾಜ್ಯದಲ್ಲಿ ಅಸ್ಪೃಶ್ಯತೆ ಇದೆ, ಮನುಷ್ಯರನ್ನು ಮನುಷ್ಯರಾಗಿ ನೋಡ್ತಾ ಇಲ್ಲ, ದ್ವೇಷಗಳಾಗಿ ನೋಡ್ತಾರೆ, ಇದಕ್ಕೊಂದು ಪರಿಹಾರ ಬೇಕು ಸ್ವಾಮೀಜಿ ಅಂತ ಹೇಳುವಾಗ ವಿವೇಕಾನಂದರು ಹೇಳ್ತಾರೆ, ನನ್ನಲ್ಲಿ ಪರಿಹಾರ ಉಂಟೋ ಇಲ್ವೋ ಗೊತ್ತಿಲ್ಲ, ಕೇರಳದಲ್ಲೊಬ್ಬ ತರುಣ ಸಂತ ಇದ್ದಾನೆ ನಾರಾಯಣ್ ಗುರು, ನೀವು ಹೋಗಿ ಅವ್ರನ್ನ ಭೇಟಿಯಾಗಿ ಪರಿವರ್ತನೆಗೆ ಹೆಜ್ಜೆ ಹಾಕಿ. ಬಂಧುಗಳೇ, ಇದನ್ನು ಗೊತ್ತಿದೆಯಾ? ಇದನ್ನು ನಾವು ತಿಳ್ಕೊಂಡಿದ್ದೀವ? ನಾರಾಯಣ ಗುರುಗಳ ಜೊತೆಗೆ ಪಲ್ಪ್ ಸೇರ್ಕೊಳ್ತಾರೆ. ಮುಂದೆ ನೀವು ನಟರಾಜನ್ ಅಂತ ಕೇಳಿರ್ಬೋದು, ಅವರ ಪ್ರೀತಿಯ ಶಿಷ್ಯ. ಈ ನಟರಾಜನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡ್ತಾರೆ. ವಿದ್ಯಾಭ್ಯಾಸಕ್ಕಾಗಿ ಅವತ್ತು ಪ್ಯಾರಿಸ್ಸಿಗೆ ಕಳಿಸ್ತಾರೆ. ಸೊರ್ಬಾನ್ ಯೂನಿವರ್ಸಿಟಿಯಲ್ಲಿ ಮನಶಾಸ್ತ್ರವನ್ನು ಅಧ್ಯಯನ ಮಾಡಿ ನಟರಾಜ್ ಬರ್ತಾನೆ, ಕೇರಳದಲ್ಲಿ ನಿಲ್ತಾನೆ. ವಿದ್ಯಾಭ್ಯಾಸದ ಮಹತ್ವವನ್ನು ಮನೆಗಳಿಗೆ ತಲುಪಿಸಬೇಕು, ಗಲ್ಲಿಗಳಿಗೆ ಹಬ್ಬಿಸಬೇಕು ಅಂತ ಸಾಹಿತ್ಯ ಬರೀತಾನೆ. ಬರೇ ಮಲಯಾಳಮಲ್ಲ, ಇಂಗ್ಲೀಷಲ್ಲೂ ಬರೆದು ವಿದೇಶಗಳಿಗೂ ನಾರಾಯಣ ಗುರುಗಳ ಚಿಂತನೆಗಳನ್ನು ಹಬ್ಬಿಸಿಬಿಡ್ತಾನೆ. ಇವತ್ತು 10 ಮಕ್ಕಳು ಇಲ್ಲಿ ವಿದ್ಯಾರ್ಥಿ ವೇತನ ಪಡೆದರು. ನಾವು ನಾರಾಯಣ ಗುರುಗಳ ಕಲ್ಪನೆಗಳಿಗೆ ಹೋಗಬೇಕು. ನಾರಾಯಣ ಗುರುಗಳು ಒಂದು ಕಡೆ ಹೇಳ್ತಾರೆ, ಇನ್ನು ದೇವಾಲಯಗಳ ಸ್ಥಾಪನೆ ಸಾಕು, ಅಗತ್ಯ ಇಲ್ಲ, ವಿದ್ಯಾಲಯಗಳು ಬೇಕು. ವಿದ್ಯಾಲಯಗಳು ಯಾಕೆ ಬೇಕು ಅಂತ ಕೇಳಿದರೆ, ಮನುಷ್ಯನನ್ನು ರಜತ್ ಹೇಳಿದ್ರಲ್ಲ, ನಮ್ಮ ಹತ್ರ ಯಾಕೆ ಕೀಳರಿಮೆ ಬೇಕಿತ್ತು, ನಮ್ಮ ಹತ್ರ ಯಾಕೆ ಹಿಂಜರಿಕೆ ಬೇಕಿತ್ತು? ಒಂದು ಅವಧಿವರೆಗೆ ಶಿಕ್ಷಣಕ್ಕೆ ನಾವು ತೆರೆದುಕೊಂಡಿಲ್ಲ, ಅದರ ಪರಿಣಾಮ ಅದು. ನಾರಾಯಣ ಗುರುಗಳು ಅರ್ಥ ಮಾಡಿಕೊಂಡ್ರು, ಮನುಷ್ಯ ಮೃಗತ್ವವನ್ನು ಬಿಡಬೇಕಾ, ಮನುಷ್ಯ ಜಾಡ್ಯದಿಂದ ಹೊರಗೆ ಬರಬೇಕಾ, ಮನುಷ್ಯ ಆಲಸ್ಯದಿಂದ ಹೊರಗೆ ಬರಬೇಕಾ, ಅವನಲ್ಲಿ ಸ್ವಾಭಿಮಾನ ಜಾಗೃತವಾಗಬೇಕಾ, ಅವನು ಜ್ಞಾನ ಪಡಿಬೇಕು. ಅದಕ್ಕೆ ಹೇಳ್ತಾರೆ ಬಂಧುಗಳೇ, ಅಳ್ವಾಯಿ ಅದ್ವೈತ ಮಠ, ಅದ್ವೈತ ಮಠದ ಪಕ್ಕದಲ್ಲಿ ಸಂಸ್ಕೃತ ಶಾಲೆಗಳನ್ನು ತೆರೀತಾರೆ. ಸಂಸ್ಕೃತ ಶಾಲೆಗಳನ್ನು ತೆರೆದದ್ದು ಬರೇ ಜ್ಞಾನದ ಉದ್ಧಾರಕ್ಕಾಗಿ ಎಲ್ಲ. ಭಾರತೀಯ ಸಂಸ್ಕೃತಿಯನ್ನು ಅರ್ಥೈಸಬೇಕು ತಮ್ಮ ಮಕ್ಕಳು.
ಶಿವಗಿರಿ, ನನಗೆ ಆಶ್ಚರ್ಯ ಏನು ಗೊತ್ತಾ, ನಾನು ಪದೇ ಪದೇ ಹೇಳ್ತೀನಿ, 1912 ಹೊತ್ತಿಗೆ ಶಿವಗಿರಿಯಲ್ಲಿ ಸ್ವತಃ ನಾರಾಯಣ ಗುರುಗಳೇ ವಿದ್ಯಾಭ್ಯಾಸ ಅಂದರೆ ಬರೇ ಪುಸ್ತಕದ ಜ್ಞಾನ ಆಗಬಾರ್ದು, ಮಗು ಬೆಳಿಬೇಕು, ಸ್ವಉದ್ಯೋಗ ಪಡಿಬೇಕು, ಅವನು ಸ್ವತಂತ್ರವಾಗಿ ಬದುಕಬೇಕು ಅಂತ ಯೋಚನೆ ಮಾಡಿ ITIಯ ಕಲ್ಪನೆಗಳು ಬಂದದೇ 1947 ನಂತರ. ಪಾಲಿಟೆಕ್ನಿಕ್ನ ಕಲ್ಪನೆಗಳು ಬಂದದ್ದು ನಮ್ಮ ದೇಶದಲ್ಲಿ, ನಮ್ಮ ಪ್ರದೇಶಗಳಲ್ಲಿ 60ರ ನಂತರ. 1910ರ ಹೊತ್ತಿಗೆ ಬಂದು ನನ್ನ ಜನಗಳು ಅಂದರೆ ಬರೇ ಈಳವರಲ್ಲ, ಎಲ್ಲರೂ ಯಾರು ಶೋಷಿತರಿದ್ದಾರೋ, ಯಾರು ಅನ್ಯಾಯಕ್ಕೊಳಗಾಗಿದ್ರು, ಯಾರು ಕ್ರೌರ್ಯಕ್ಕೆ ಬಲೆಯಾಗಿದ್ರು, ಆ ಸಮುದಾಯ ಸೆಟೆದು ನಿಲ್ಲಬೇಕು. ಒಂದು ಕಡೆ ಜ್ಞಾನ, ಇನ್ನೊಂದು ಕಡೆ ಉದ್ಯೋಗ ಪಡಿಬೇಕು ಅಂತ ಯೋಚನೆ ಮಾಡಿ ವೃತ್ತಿಪರ ತರಬೇತಿ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ನಾನು ಇದನ್ನೆಲ್ಲ ನಿಮ್ಮ ಜೊತೆಗೆ ಯಾಕೆ ಹಂಚ್ಕೊಳ್ತೀನಿ ಅಂತ ಕೇಳಿದರೆ, ರಜತ್ ಹೇಳಿದರು, ನಮ್ಮ ವಿದ್ವಾಂಸರುಗಳು, ನಮ್ಮ ಬುದ್ಧಿಜೀವಿಗಳು ನಮ್ಮನ್ನು ಹೊರ ಜಗತ್ತಿಗೆ ಪರಿಚಯ ಮಾಡುವಾಗ ಹೇಗೆ ಮಾಡಿದರು. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಾವು ಹಾಗೆ ಬದುಕುವುದು ತಪ್ಪು. ಆ ಬದುಕಿನಿಂದ ಹೊರಗೆ ಬರ್ಬೋದಾ? ಸುಷ್ಮತ್ತು ಒಂದು ಹಂತಕವನ್ನು ಹೇಳಿದರು, ನನ್ನ ಮಾತು ಮುಗಿಸ್ತೀನಿ. ಕೇಶವನ್ನ ಮೂಲ ಪೂಜಾರ್ ನಕ್ಲು ಮಾತ ಸಮುದಾಯದಕ್ಲ ಉಲ್ಲೇರೆ ಅಂದರೆ ನನ್ನ ಮನಸ್ಸಿನ ನೋವನ್ನು ನಿಮ್ಮ ಜೊತೆಗೂ ಹಂಚ್ಕೊಳ್ತೀನಿ. ಒಬ್ಬ ದಾರ್ಶನಿಕ, ಒಬ್ಬ ಸಂತ, ಒಬ್ಬ ವಿಶ್ವವಂದ್ಯ, ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ, ಭಾರತದ ಸಂಸ್ಕಾರವನ್ನು ತನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಇರಿಸಿಕೊಂಡು ಅದನ್ನು ಜನಮಾನಸಿಗೆ ಹಬ್ಬಿದ ಒಬ್ಬ ಭಗವನ್ ರೂಪಿ ಬ್ರಹ್ಮಶ್ರೀ ಜಾತಿಯ ಗೋಡೆಯಲ್ಲಿದ್ದಾನ. ಕನಕ ಕುರುಬರಲ್ಲಿಗೆ ಹೋಗಿದ್ದಾನೆ, ಬಸವಣ್ಣ ಲಿಂಗಾಯತರಿಗೆ ಮೂಠೆಯೊಳಗಿದ್ದಾನೆ, ನಾರಾಯಣ ಗುರು ಬರೀ ಬೆಲ್ಲವರ ಕೋಟೆಯಲ್ಲಿದ್ದಾನ. ಹಾಗಿದ್ರೆ ನಾವು ನಾರಾಯಣ ಗುರುಗೆ ಮಾಡುವ ಅವಮಾನ. ನಾನು ಮತ್ತೆ ಹೇಳ್ತೀನಿ, 1888ರ ಹೊತ್ತು ಹರವಿಪುರಂನಲ್ಲಿ ದೇವಾಲಯದ ಕೆಲಸಗಳಾಗ್ತಾ ಇದೆ. ಇಂಥದೇ ಸಭೆಯಲ್ಲಿ ಸಾಧುವಾಗಿ ಇದ್ದಾರೆ. ವೇದಿಕೆಯಲ್ಲಿ ನಾರಾಯಣ ಗುರುಗಳು, ಅವರು ಶಿಷ್ಯರಿದ್ದಾರೆ. ತನ್ನ ಶಿಷ್ಯರನ್ನು ಕರೆದು ನಾರಾಯಣ ಗುರುಗಳು ಹೇಳ್ತಾರೆ, ಅಲ್ಲೊಂದು ಹೆಣ್ಣು ಮಗಳು ದೂರ ಮರದಡಿಯಲ್ಲಿ ಕೂತ್ಕೊಂಡಿದ್ದಾಳೆ, ತೊಡೆಯಲ್ಲಿ ಮಗು ಇದೆ, ಕರೀರಿ ಅಂತ. ಶಿಷ್ಯರು ಹೇಳ್ತಾಳೆ, ಕೆಳ ಜಾತಿಯವರು, ಪರಯ ಪುಲಯ ಅಂತ ಹೇಳ್ತಾರಲ್ಲ, ಆ ಸಮುದಾಯದವರು. ಸ್ವಾಮೀಜಿ ಹೇಳ್ತಾರೆ, ಅವರನ್ನು ಕರೀರಿ. ಆ ಮಕ್ಕಳನ್ನು ತನ್ನ ಶಿಷ್ಯರಿಂದ ವೇದಿಕೆಗೆ ಕರೆಸ್ತಾರೆ, ತನ್ನ ತೊಡೆಯಲ್ಲಿರಿಸಿ ಹೇಳ್ತಾರೆ, ಈ ಮಕ್ಕಳು ದೇವರ ಮಕ್ಕಳು. ಈಗ ಹೇಳಿ, ನಾರಾಯಣ ಗುರು ಒಂದು ಸಮುದಾಯಕ್ಕೆ ಕೆಲಸ ಮಾಡಿದ. ಯಾವ ಸಮಾಜ ಶೋಷಿತವಾಗಿತ್ತೋ, ಯಾವ ಸಮಾಜ ಎಲ್ಲವನ್ನು ಕಳ್ಕೊಂಡಿತ್ತೋ, ಆ ಸಮಾಜಕ್ಕೆ ಸ್ವಾಭಿಮಾನ ತುಂಬಿದ್ರು. ವಿವೇಕಾನಂದರು ಅದನ್ನೇ ಹೇಳ್ತಾರೆ. ವಿವೇಕಾನಂದರು ಅದನ್ನೇ ಹೇಳಿದರು. ಭಾರತದಲ್ಲಿ ಎಲ್ಲವೂ ಇತ್ತು, ಜ್ಞಾನ ಇತ್ತು, ಸಂಪತ್ತು ಇತ್ತು. ನಾವು ಯಾಕೆ ಸೋತಿದ್ದೇವೆ ಅಂತ ಕೇಳಿದರೆ, ಒಂದು, ನಾವು ನಮ್ಮನ್ನು ಮರ್ತಿದ್ದೇವೆ, ಸ್ವಾಭಿಮಾನವನ್ನು ಕಳ್ಕೊಂಡಿದ್ದೀವಿ. ವಿವೇಕಾನಂದರು ಹೇಳಿದ ಮಾತಿದೆಯಲ್ಲ, ಅದನ್ನು ಅರ್ಥೈಸಿಕೊಂಡು ನಾರಾಯಣ ಗುರುಗಳು ಯಾವ ಸಮಾಜ ಸ್ವಾಭಿಮಾನವನ್ನು ಕಳೆದಿದ್ದೋ ಸ್ವಾಭಿಮಾನ ಜಾಗೃತ ಮಾಡಿದರು. ವಿವೇಕಾನಂದರು ಹೇಳ್ತಾರೆ, ನಿನ್ನನ್ನು ನೀನು ದುರ್ಬಲ ಅಂತ ಹೇಳಿದರೆ ನೀನು ದುರ್ಬಲ, ನಿನ್ನನ್ನು ನೀನು ಸಶಕ್ತ ಅಂತ ಭಾವಿಸಿಕೊಂಡ್ರೆ ನೀನು ಸಶಕ್ತ. ನಾರಾಯಣ ಗುರುಗಳು ಅದನ್ನೇ ಹೇಳಿದರು. ಇಡೀ ಸಮಾಜ ಜಾತಿಯ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿ, ಮತದ ಕಾರಣಕ್ಕಾಗಿ ವಿಭಜನೆಗೊಂಡಾಗ ಒಂದೇ ಜಾತಿ, ಒಂದೇ ದೇವರು, ಒಂದೇ ಮತ ಅಂತ ಕೊಟ್ಟ ಒಬ್ಬ ವಿಶ್ವವಂದ್ಯ ಸಾಧು ಕರಾವಳಿಗೆ ಸೀಮಿತವಾ? ಆಗಬಾರ್ದು. ಹಾಗಾಗಿ ಬಿಟ್ಟಿದೆ. ಆದರೆ ನಮ್ಮ ಕಾರಣಕ್ಕಾಗಿ ಅದನ್ನು ಹೇಳ್ತೀನಿ. ಬರುವ ವರ್ಷ ಅಧ್ಯಕ್ಷರಿದ್ದಾರೆ, 2 ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಅಂತ ಕೇಳಿದ್ದೀನಿ. ಈ ಕಾರ್ಯಕ್ರಮ ನಡೆದಾಗ ವಿದ್ಯಾರ್ಥಿ ವೇತನದ ಕೈಗೆ ಕೊಡುವ ಕವರಿನ ಜೊತೆಗೆ ಪುಟ್ಟ ಗುರುಗಳ ಪುಸ್ತಕ ಹೋಗಲಿ, ಓದಲಿ, ಅರ್ಥೈಸ್ಕೊಳ್ಳಿ. ಸಮಾಜಕ್ಕೆ ಚಿಂತನೆಗಳು ಹೋಗ್ಬೇಕ್ರಿ. ಹೋಗದಿದ್ದರೆ ಸಾಧು ಪ್ರಪಂಚ ನಿರ್ಮಾಣ ಆಗಲ್ಲ. ಆ ಕೆಲಸಕ್ಕೆ ನೆಟ್ಟೆಯ ಬೆಲ್ಲವ ಸಂಘ ಮುನ್ನುಡಿ ಬರೀಲಿ ಅಂತ ಹೇಳ್ಕೊಳ್ತಾ, ಬಂಧುಗಳೇ, ಪ್ರೀತಿಯಿಂದ ಆಹ್ವಾನಿಸಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನನಗೂ ಒಂದಷ್ಟು ಅವಕಾಶವನ್ನು ಕೊಟ್ಟು
ವೇದಿಕೆಯಲ್ಲಿ ಮಾತನಾಡುವ ಅವಕಾಶವನ್ನು ಕಲ್ಪಿಸಿದಿರಿ. ಮತ್ತೆ ಹೇಳ್ತಾ ಇದ್ದೇನೆ, ರಜತ್ ಅವರ ಮಾತು ಪ್ರಾಯಶಃ ನನ್ನ ಕಿವಿಯಿಂದ ಇನ್ನಷ್ಟು ತಿಂಗಳು ಮಾಯ ಆಗುವುದಿಲ್ಲ. ಯಾಕಂದರೆ ಗುಂಗುಡ್ತಾ ಇದೆ. ನನ್ನ ನೆನಪಿದೆ, ನಾನು ಹೇಳಬಾರ್ದು, ವಿನಯನಲ್ಲಿ ಇರ್ಬೋದಾಗ ಗೊತ್ತಿಲ್ಲ. ನನ್ನ ಊರಿನ ಪಕ್ಕದಲ್ಲಿ ಕೊಯ್ಯೂರು ಅಂತ ದೇವಸ್ಥಾನ ಇದೆ, ಉಳ್ಳಾಲ್ತಿ ದೇವಸ್ಥಾನ. ನನ್ನ ತಂದೆಯ ಕುಟುಂಬದ ಮನೆಯಲ್ಲೇ ನಾವು ವರ್ಷಕ್ಕೊಮ್ಮೆ ಕೋಲಕ್ಕೆ ಹೋಗ್ತಾ ಇದ್ವಿ. ಕೋಲಕ್ಕೆ ಹೋಗುವಾಗ ನಡ್ಕೊಂಡು ಹೋಗಬೇಕು. ಈ ಪ್ಲಾಸ್ಟಿಕ್ಕಲ್ಲಿ ಪೇಪರನ್ನು ಕಟ್ಟಿ ಚೆಂಡು ಆಟ ಆಡ್ತಾ ಇದ್ದು. ದುಡ್ಡು ಕೊಡಲಿಕ್ಕೆ ದುಡ್ಡು ಇರಲಿಲ್ಲ, ಬಾಲ್ ತೆಕ್ಕೊಳ್ಳಿಕ್ಕೆ. ಆಡುವಾಗ ಉಳ್ಳಾಲ್ತಿ ದೇವಸ್ಥಾನ ಅಂಗನಕ್ಕೆ ಹೋಗಿ ಬಿತ್ತು. ಅದನ್ನು ತರಲಿಕ್ಕೆ ಅಂತ ನಾನು ಓಡಿ ಹಿಡ್ಕೊಂಡು ಬರುವಾಗ ಅಮ್ಮನ ಕೈಯಲ್ಲಿ ಕೆಪ್ಪಳ ಹೂವಿಂದು ಅಡರ್ ಚಟ ಚಟ ಅಂತ ಬಿದ್ದದ್ದು. ಅಮ್ಮನಿಗೇನಾಗಿದೆ ಅಂತ ಯೋಚನೆ ಮಾಡುವಾಗ ಅಮ್ಮ ಹೇಳ್ತಾ ಇದ್ಲು, ನಮ್ಮ ಮಕ್ಕಳಡೆ ಪಾರೆಜ್ಜಿ ಮಗ. ಈಗ ಕಾಲ ಬದಲಾಗಿದೆ ಅಲ್ವಾ? ಆ ಯಾವ ದೃಶ್ಯವು ನಮ್ಮ ಕಣ್ಮುಂದೆ ಇಲ್ಲಲ್ಲ, ಅದನ್ನ ಯಾಕೆ ನೆನಪಿಸ್ಬೇಕು ನಾವು? ಅದರಿಂದ ಹೊರಬರುವ ತಾಕತ್ತಿಲ್ವಾ? ಸ್ತುತಿ ಇಡೀ ರಾಜ್ಯದಲ್ಲಿ ವಿಜ್ಞಾನ ವಿಭಾಗದಲ್ಲಿ 5ನೇ ರ್ಯಾಂಕ್ ಪಡೆದದು ಹೆಮ್ಮೆ ನಮ್ಮ ಸ್ವಾಭಿಮಾನದ ಸಂಗತಿ ಅಲ್ವಾ? ಆ ಹೆಮ್ಮೆ ಬೇಕಲ್ಲ ನಮಗೆ. ಈ ಹೆಮ್ಮೆ, ಈ ಸ್ವಾಭಿಮಾನ, ಈ ಗರ್ವ ನಮ್ಮ ಹತ್ರ ಬಂದರೆ ಒಂದು ಜಾಗೃತ ಸಮಾಜ ನಾವು ಆಗ್ತೀವಿ. ಆ ಸಮಾಜ ರಾಷ್ಟ್ರಕ್ಕೆ ತನ್ನದೇ ಆದಂಥ ಅರ್ಪಣೆಯನ್ನು ಕೊಡುವ ಎಲ್ಲ ತಾಕತ್ತು ಇದೆ ಅಂತ ಹೇಳ್ತಾ, ಮತ್ತೆ ದೈ ಬೈದೆದಿಯ ಪರಂಪರೆ, ಬೈರಕ್ಕಿಯ ಮಾತೃಹೃದಯದ ಅನಾವರಣ ನಮ್ಮನ್ನು ಮತ್ತಷ್ಟು ಜಾಗೃತ ಮಾಡಲಿ ಅಂತ ಹೇಳ್ಕೊಳ್ತಾ ನಿಮಗೆಲ್ಲ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ.